ನಮಸ್ಕಾರ. ಇವತ್ತು ನೋಡ್ರಿ ನಾನು ರಾಗಿ ಗಂಜಿ ಮಾಡೋದನ್ನು ತೋರಿಸ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಕ್ಕಳಿಂದ ದೊಡ್ಡವ್ರವರೆಗೂ ಇದು ಭಾಳ ಒಳ್ಳೆಯದು. 1 ಗ್ಲಾಸ್ ನೀರು ಹಾಕೀನಿ. ಈ ಬೆಳಗ್ಗೆ ತಟಗೆ ಉಪ್ಪು ಹಾಕೋನು ಹೆಸರು ಬರಲಿ. ಬೆಳಗ್ಗೆ ಏನೇ ಟಿಫನ್ ಮಾಡಿದ್ರು 12 ಗಂಟೆ ಸುಮಾರು ಒಂದು ಚಿಕ್ಕ ಹಸಿವು ಆಗ್ತತಿ ಯಾರಿಗಾದರೂ. ಆ ಚಿಕ್ಕ ಹಸಿವು ಇಂಗಿಸೋಗೋಸ್ಕರ ಇಲ್ಲಿ ರಾಗಿ ಗಂಜಿ ಮಾಡತ್ತೀನಿ ನೋಡ್ರಿ. 2 ಟೇಬಲ್ ಸ್ಪೂನ್ ಹಿಟ್ಟು ಹಾಕ್ಕೊಂಡು ಈ ಥರ ನೀರಿನೊಳಗೆ ಕಲಿಸಿಟ್ಕೋಬೇಕು. ಹೆಸರು ಬಂದಿಂದ ಅದ್ರಾಗ ಹಾಕಿ ಗರ 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 ಅಂತ ತಿರುಗಿಸ್ಬೇಕು. ಅಂದ್ರೆ ಅದು ಗಂಟಾಗಂಗಿಲ್ಲ. ಅದಕ್ಕೋಸ್ಕರ ಚೆಂದಾಗಿ ತಿರುಗಿಸಿ 2 ನಿಮಿಷ ಪಳಪಳ ಅಂತ ಕುದಿಬೇಕಿದು. ಭಾಳ ಟೈಮ್ ಹಿಡಿಯಂಗಿಲ್ಲ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಣ್ಣ ಸಣ್ಣ ಹಸಿವಿಗೆ ಬೆಸ್ಟ್ ಇದು. ಆರೋಗ್ಯಕ್ಕೂ ಒಳ್ಳೆಯದು, ಹೊಟ್ಟೆನೂ ತುಂಬ್ತತಿ. ನೋಡ್ರಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನು. ಯಾವುದೇ ರೂಪದಾಗ ಈ ರಾಗಿನ ಪ್ರತಿದಿನ ಯೂಸ್ ಮಾಡಬೇಕು. ನಾವು ಮುದ್ದೆ ಮಾಡ್ತೇವೆ, ಅಂಬ್ಲಿ ಮಾಡ್ತೇವೆ, ಗಂಜಿ ಮಾಡ್ತೇವೆ, ಮಾಲ್ಟ್ ಮಾಡ್ತೇವೆ, ಏನಾದರೂ ಒಂದು ಮಾಡಿ ಅದನ್ನು ಸೇವನೆ ಮಾಡ್ತೇವೆ. ಒಟ್ಟು ರಾಗಿ ಉಪಯೋಗ ನಮ್ಮ ಮನೆಯೊಳಗಂತೂ ಇದ್ದೇ ಇರುತ್ತೆ. ನೋಡ್ರಿ, 2 ನಿಮಿಷ ಪಳಪಳ ಅಂತ ಕುದೀಲಿ ಇದು. ಚಲೋ ಹೊತ್ನಂಗೆ 2 ನಿಮಿಷ, ಭಾಳ ಟೈಮ್ ಹಿಡಿಯಂಗಿಲ್ಲ, ಪಟ್ಟಂತ ಮಾಡ್ಬೋದು. ಈ ಥರ ಕುದಿಬೇಕಿದು. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನೋಡಿರಿ, ಈ ಥರ 2 ನಿಮಿಷ ಕುದೀತಲ್ಲ, ರೆಡಿ ಆಯ್ತು ನೋಡಿರಿ. ಇದು ಸಾಕಿನ ಕುದಿಯೋದು. ಭಾಳ ಜಲ್ದಿ ಕುದೀತೈತಿ, ಸಾಕಿನ. ಇದನ್ನೊಂದು ಸ್ವಲ್ಪ ಆರಿದ ನಂತರ ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ, ಒಂದು ಸ್ವಲ್ಪ ಬಿಸಿ ಇರಬೇಕು, ಭಾಳ ಸುಡೋದಿರಬಾರ್ದು. ಅಲ್ಲಿವರೆಗೆ ಇದನ್ನು ಆರಿಸಿ ನಾ ಗ್ಲಾಸಿಗೆ ಹಾಕ್ತೀನಿ. ಇಷ್ಟು ಸುಡೋದು ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಬಿಸಿ ಇದ್ದರೆ ಸಾಕು. ಇದನ್ನ ಒಂದು ಸ್ವಲ್ಪ ತಣ್ಣಗೆ ಮಾಡಿ ಗ್ಲಾಸಿಗೆ ಹಾಕಿ ಅದಕ್ಕೆ ಹಾಲು ಹಾಕ್ಕೊಂಡು ಕುಡಿತೇವೆ ನೋಡ್ರಿ. ಈಗ ಆಲ್ರೆಡಿ ತಣ್ಣಗಾಗೈತಿ, ಗ್ಲಾಸಿಗೆ ಹಾಕೀನಿ. ಇಲ್ಲೇ ಒಂದು ಟೀ ಕುಡಿಯೋಕ್ಕೆ ಕಪ್ಲೆ ಅರ್ಧ ಕಪ್ ಹಾಲು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಆಗಿನ ಮಟ್ಟಿನ ಹಸಿವು ಹಿಂಗತೈತೆ ನೋಡ್ರಿ. ಆರೋಗ್ಯಕ್ಕೂ ತುಂಬ ಹೆಲ್ದಿ ರೆಸಿಪಿ. ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.